ಮೋದಿ ಸರ್ಕಾರಕ್ಕೆ 11 ವರ್ಷ. ಇದರ ಕುರಿತಂತೆ ಜಿಲ್ಲೆಯ ನಮ್ಮೆಲ್ಲ ಪ್ರಮುಖರೊಂದಿಗೆ ಒಂದು ಕಾರ್ಯಾಗಾರ ನಡೀತು. ನಾವೆಲ್ಲರೂ ಅದರೊಳಗೆ ಭಾಗವಹಿಸಿದ್ವಿ. ಕಾರ್ಯಾಗಾರದಲ್ಲಿ ತಮ್ಮನ್ನು ಆಹ್ವಾನಿಸಲಿಕ್ಕೆ ಆಗಲಿಲ್ಲ, ಆದರೆ ತಮ್ಮ ಸ್ನೇಹಿತರ ಮೂಲಕ ನಾವು ವರದಿಯನ್ನು ನಿಮ್ಮೆಲ್ಲರಿಗೆ ಫೋಟೋ ಸಹಿತವಾಗಿ ಕಳಿಸ್ಕೊಡುವಂತಹ ವ್ಯವಸ್ಥೆಯನ್ನು ನಮ್ಮ ಮಾಧ್ಯಮದ ವತಿಯಿಂದ ನಾವು ಮಾಡಿದ್ದೇವೆ. ಈಗಾಗಲೇ ಬಂದಿರಬೇಕು ಅಥವಾ ಅದು ಬರ್ತದೆ. ಈಗ ಈ ಪತ್ರಿಕಾಗೋಷ್ಠಿ ಬಹಳ ಮುಖ್ಯವಾಗಿ ನಮ್ಮದು ಮೋದಿ ಸರ್ಕಾರಕ್ಕೆ 11 ವರ್ಷ ಆಯಿತು ಅನ್ನುವಂಥದ್ರ ಹಿನ್ನೆಲೆಯಲ್ಲಿ ಈ ಸೇವೆ, ಸುಶಾಸನ, ಬಡವರ ಕಲ್ಯಾಣಕ್ಕಾಗಿ ನಮ್ಮ ಸರ್ಕಾರ ಈ 11 ವರ್ಷದಲ್ಲಿ ಏನೆಲ್ಲ ಕೆಲಸ ಮಾಡಿದೆ, ಒಂದು ವಿಕಸಿತ ಭಾರತದ ಅಮೃತ ಕಾಲದಲ್ಲಿ ನಾವಿರೋ ಸಂದರ್ಭದಲ್ಲಿ ಈ ಎಲ್ಲ ವಿಷಯಗಳನ್ನು 11 ವರ್ಷದಲ್ಲಿ ಏನಾಯಿತು ಅನ್ನೋದನ್ನು ತಿಳಿಸ್ತಾ ನಾವು 2047ಕ್ಕೆ ಅಭಿವೃದ್ಧಿಯ ಹೊಂದಿದ ದೇಶವಾಗೋದಕ್ಕೆ ನಾವು ಈ ಅಮೃತ ಕಾಲದಲ್ಲಿ ಮುಂದೆ ಹೇಗೆ ತಮ್ಮೆಲ್ಲರ ಅಂದರೆ ಜನಸಮುದಾಯದ ಬೆಂಬಲದಿಂದ ನಾವು ಇನ್ನೂ ಮುಂದೆ ಹೋಗೋದಕ್ಕೆ ಅವರೆಲ್ಲರ ಪ್ರೀತಿ ವಿಶ್ವಾಸದ ಬೆಂಬಲವನ್ನು ನಾವು ತೆಗೆದುಕೊಳ್ತಾ ಇರುವಂಥ ಸಂದರ್ಭ. ನಾವು ಇವತ್ತು ನಮ್ಮ ಕಾರ್ಯಾಗಾರದಲ್ಲಿ ಮೋದಿಜಿಯವರಿಗೆ ನಾವೆಲ್ಲ ಅಭಿನಂದಿಸಿದ್ದೇವೆ. 11 ವರ್ಷ ತಮ್ಮ ನೇತೃತ್ವದ ಸರ್ಕಾರ ಈ ದೇಶದ ಮಾತ್ರ ಅಲ್ಲ, ಜಗತ್ತಿಗೆ ಒಂದು ನೇತೃತ್ವ ಕೊಟ್ಟಿರೋದಕ್ಕೆ BJP-ಯಾಗಿ ನಮಗೆ ಗರ್ವ ಇದೆ. NDA ಆಗಿ ಹೆಮ್ಮೆ, ಅಭಿಮಾನ, ಸಂತೋಷ ಇದೆ. ನಿಮ್ಮ ನೇತೃತ್ವ ಸದಾ ನಮ್ಮ ದೇಶಕ್ಕೆ ಇರಬೇಕು ಅನ್ನುವಂತಹ ಒಂದು ಮಾತನ್ನು ನಾವು ಸ್ವೀಕರಿಸಿಕೊಂಡಿದ್ದೇವೆ. ನನ್ನ ಹತ್ರ ಸಾಕಷ್ಟು ವಿಷಯಗಳು, ಮಾಹಿತಿಗಳು ಸಂಗ್ರಹ ಇದೆ. ಕೆಲವನ್ನ ನಾನು ವಿಷಯವನ್ನು ಪ್ರಸ್ತಾಪಿಸಿ, ಕೆಲವನ್ನ ಉದಾಹರಿಸಿ, ಕೆಲವು ನಿಮಗೆ ಗೊತ್ತೇ ಇರುವಂಥದ್ದನ್ನ ಮತ್ತೆ ವಿವರಕ್ಕೆ ಹೋಗೋದಕ್ಕೆ ಬಯಸೋದಿಲ್ಲ. ನಾನು ಮೊದಲನೇದಾಗಿ ಮೋದಿಜಿಯವರು 2014ರಲ್ಲಿ ನಮ್ಮ NDA ಸರ್ಕಾರ, BJP ನೇತೃತ್ವದ ಸರ್ಕಾರ ಬಂದ ನಂತರ, ಅವರು ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಬಹಳ ನಂಬಿಕೆಯಿಂದ ಹೇಳಿದರು, ಸಬ್ಕೆ ಸಾಥ್ ಸಬ್ಕಾ ವಿಶ್ವಾಸ್, ಸಬ್ಕಾ ಪ್ರಯಾಸ್, ಸಬ್ಕಾ ವಿಕಾಸ್ ಅಂತ. ಸಬ್ಕೆ ಸಾಥ್ ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್, ಸಬ್ಕಾ ಪ್ರಯಾಸ್, ಈ ಮಾತನ್ನು ಅವ್ರು ಹೇಳಿದರು. ಅದರಂತೆ ಈ ಕ್ಷಣದವರೆಗೂ ದೇಶದ 140 ಕೋಟಿ ಜನರನ್ನು, ಈ ದೇಶದ ಪ್ರಜೆಗಳು ಅವರು ಅನ್ನುವಂಥ ಒಂದೇ ಒಂದು ದೃಷ್ಟಿಯಿಂದ ಈ ಕೇಂದ್ರ ಸರ್ಕಾರ, ಮೋದಿಜಿಯವರ ನೇತೃತ್ವದ ಸರ್ಕಾರ ನಡೆಸಿಕೊಂಡಿದೆ. ಯಾವುದೇ ತಾರತಮ್ಯ, ಭೇದ ಭಾವ ಇಲ್ಲದೆ, ಯಾವುದೇ ಓಲೈಕೆ, ತುಷ್ಟೀಕರಣ ಇಲ್ಲದೆ ನಾವು 140 ಕೋಟಿ ಜನ ಈ ದೇಶದವರು ಈ ಒಂದು ಮಾತನ್ನ ನಂಬಿಕೆಯಿಂದ ಹೇಳಿ, ದೇಶ ಮೊದಲು, ರಾಷ್ಟ್ರಕ್ಕಾಗಿ ನಾವು ಅನ್ನುವಂಥ ಭಾವನೆಯನ್ನ ನಮ್ಮ ದೇಶದ ಜನರಲ್ಲಿ ಜಾಗೃತಗೊಳಿಸೋದಕ್ಕೆ ಒಂದು ಅದ್ಭುತವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ.